ಎಂ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಆಧುನಿಕ ಭಾರತದ ಇತಿಹಾಸದ ಕುರಿತು ಚರ್ಚೆಯನ್ನು ಮಾಡಲಿದ್ದೇವೆ. ಈ ಒಂದು ವಿಡಿಯೋ ಲೈಕ್ ಟಾರ್ಗೆಟ್ 100. ಎಲ್ಲರೂ ತಪ್ಪದೆ ಲೈಕನ್ನು ಮಾಡಿ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಅಲ್ಲಿ ಈ ಎಲ್ಲ PDF ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಸೊ ಈಗ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಕಲ್ಕತ್ತಾ ನಗರದ ನಿರ್ಮಾಪಕ ಯಾರು? ಆಪ್ಷನ್ ಎ ಜಾಬ್ ಚಾರ್ನಾಕ್, ಬಿ ಫ್ರಾನ್ಸಿಸ್ ಡೇ, ಸಿ ಮೊಹಮ್ಮದ್ ಬಿನ್, ಆಪ್ಷನ್ ಡಿ ಸಿಕಂದರ್ ಲೋಧಿ. ಕಲ್ಕತ್ತಾ ನಗರದ ನಿರ್ಮಾಪಕ ಯಾರು? ಬೇಗನೆ ಉತ್ತರವನ್ನು ಕಮೆಂಟ್ ಮಾಡಿ. ಜಾಬ್ ಚಾರ್ನಾಕ್, ಬಿ ಫ್ರಾನ್ಸಿಸ್ ಡೇ, ಸಿ ಮೊಹಮ್ಮದ್ ಬಿನ್, ಡಿ ಸಿಕಂದರ್ ಲೋಧಿ. ಮೊದಲನೇ ಪ್ರಶ್ನೆ. ಸೊ ಮೊದಲನೇ ಪ್ರಶ್ನೆಯ ಉತ್ತರ ಆಪ್ಷನ್ ಎ ಅಂತ ಯಾರು ಆಪ್ಷನ್ ನೀಡಿರಿ ಅವರ ಉತ್ತರ ಕರೆಕ್ಟ್ ಆಗ್ತದೆ. ಜಾಬ್ ಚಾರ್ನಾಕ್ ಎನ್ನುವಂಥವರು ಈ ಒಂದು ಕಲ್ಕತ್ತಾ ನಗರವನ್ನು ನಿರ್ಮಾಣ ಮಾಡ್ತಾರೆ. ಹಾಗಾದರೆ ಯಾವೆಲ್ಲ ಹಳ್ಳಿಗಳು ಅಥವಾ ಗ್ರಾಮಗಳು ಸೇರಿಕೊಂಡು ಈ ಒಂದು ಕಲ್ಕತ್ತಾ ನಗರವನ್ನು ನಿರ್ಮಾಣ ಮಾಡ್ತಾರೆ? ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಎಷ್ಟು ಹಳ್ಳಿಗಳನ್ನು ಕೂಡಿಸಿಕೊಂಡು ಕಲ್ಕತ್ತಾ ನಗರವನ್ನು ನಿರ್ಮಾಣ ಮಾಡ್ತಾರೆ? ಸೊ ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಬಿ ಸಿ 3, ಆಪ್ಷನ್ ಡಿ 4. ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಕಲ್ಕತ್ತಾ ನಗರವನ್ನು ಎಷ್ಟು ಗ್ರಾಮಗಳನ್ನು ಸೇರಿಕೊಂಡು ಕಲ್ಕತ್ತಾ ನಗರದ ನಿರ್ಮಾಣವನ್ನು ಮಾಡಲಾಗ್ತದೆ? ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4. ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಪ್ರಮುಖವಾಗಿ ಕಲ್ಕತ್ತಾ ನಗರದ ನಿರ್ಮಾಣಕ್ಕೆ ಪ್ರಮುಖವಾಗಿ 3 ಹಳ್ಳಿಗಳನ್ನು ಅಥವಾ ಗ್ರಾಮಗಳನ್ನು ನಾವು ತೆಗೆದುಕೊಳ್ತೀವಿ. ಒಂದು ಕ್ಯಾಲಿಕಟ್, ಸುತ್ತಮತಿ ಮತ್ತು ಗೋವಿಂದಪುರ ಎನ್ನುವಂತಹ 3 ಹಳ್ಳಿಗಳನ್ನು ತೆಗೆದುಕೊಳ್ತೀವಿ. ಹಾಗಾದರೆ ಕಲ್ಕತ್ತಾಗೆ ಸಂಬಂಧಪಟ್ಟಂತಹ ಇನ್ನೊಂದು ಪ್ರಮುಖ ಪ್ರಶ್ನೆ ಯಾವುದಂದ್ರೆ, ಕಲ್ಕತ್ತಾ ನಗರ ಯಾವ ನದಿಯ ದಡದ ಮೇಲಿದೆ? ಸೊ ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಕಲ್ಕತ್ತಾ ನಗರ ಯಾವ ಒಂದು ನದಿಯ ದಡದ ಮೇಲೆ ಇದೆ? ಸೊ ಪ್ರಮುಖವಾಗಿ ಹುಗ್ಲಿ ನದಿ ಅಂತ ಯಾರೆಲ್ಲ ಕಮೆಂಟ್ ಮಾಡ್ತಿದ್ದೀರಿ, ನಿಮ್ಮ ಉತ್ತರ ಸರಿಯಾಗಿದೆ. ಹಾಗಾದರೆ ಬ್ರಿಟಿಷರ ರಾಜಧಾನಿ ಯಾವುದು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ರಾಜಧಾನಿ ಯಾವುದು? ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಕಲ್ಕತ್ತಾಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೊದಲ ರಾಜಧಾನಿ ಯಾವುದು? ಸೊ ಕೋಲ್ಕತ್ತಾ ಅಂತ ಯಾರು ಕಮೆಂಟ್ ಮಾಡ್ತೀರಿ ಅವರ ಉತ್ತರ ಕರೆಕ್ಟ್ ಆಗಿದೆ. ಸೊ ಪ್ರಮುಖವಾಗಿ ರಾಜಧಾನಿ ವರ್ಗಾವಣೆಯನ್ನು ನೋಡ್ತೀವಿ. ಸೊ ಎಷ್ಟರಲ್ಲಿ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆಯನ್ನು ಮಾಡ್ತಾರೆ? ಸೊ ಯಾರನ್ನ ವರ್ಗಾವಣೆ ಮಾಡ್ತಾರೆ? ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಪ್ರಮುಖವಾಗಿ ಕಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿಯನ್ನು ವರ್ಗಾವಣೆಯನ್ನು ಮಾಡಲಾಗ್ತದೆ. ಸೊ ಈ ಒಂದು ವರ್ಗಾವಣೆಯನ್ನು ಯಾರು ಮಾಡ್ತಾರೆ? ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ರಾಜಧಾನಿಯನ್ನು ವರ್ಗಾವಣೆ ಮಾಡಿದವರು ಯಾರು? ಎರಡನೇ ಹಾರ್ಡಿಂಜ್ ಎನ್ನುವಂಥವರು ರಾಜಧಾನಿಯ ವರ್ಗಾವಣೆಯನ್ನು ಮಾಡ್ತಾರೆ. ಸೊ ಹಾಗಾದರೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್, ಕಲ್ಕತ್ತಾ ವಿಶ್ವವಿದ್ಯಾಲಯ ಯಾವಾಗ ಸ್ಥಾಪನೆ ಆಯಿತು? ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಆಪ್ಷನ್ ಎ 1856, 57, 1860, 1895. ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಕಲ್ಕತ್ತಾ ವಿಶ್ವವಿದ್ಯಾಲಯ ಸ್ಥಾಪನೆ ಯಾವಾಗ ಆಯಿತು? ಎ 1856, ಬಿ 1857, ಸಿ 1860, ಆಪ್ಷನ್ ಡಿ 1895. ಕಲ್ಕತ್ತಾ ವಿಶ್ವವಿದ್ಯಾಲಯ ಸ್ಥಾಪನೆ ಆದದ್ದು
ಸೊ ಪ್ರಮುಖವಾಗಿ ಕಲ್ಕತ್ತಾ ವಿಶ್ವವಿದ್ಯಾಲಯ 1857ರಲ್ಲಿ ಸ್ಥಾಪನೆ ಆಗ್ತದೆ. ಸೊ ಇದು ಸಹ ವೆರಿ ಇಂಪಾರ್ಟೆಂಟ್. ಇನ್ನು ಪ್ರಮುಖವಾಗಿ ನಾವು ಬ್ರಿಟಿಷರ ಕಾಲದಲ್ಲಿ ಪ್ರೆಸಿಡೆನ್ಸಿಗಳನ್ನು ನೋಡ್ತೀವಿ. ಪ್ರಮುಖವಾಗಿ ಬ್ರಿಟಿಷರ ಕಾಲದಲ್ಲಿರುವಂತಹ ಎಷ್ಟು ಪ್ರೆಸಿಡೆನ್ಸಿ ನಗರಗಳನ್ನ ನೋಡ್ತೀವಿ, ಕಮೆಂಟ್ ಮೂಲಕ ತಿಳಿಸಿ. ಆಪ್ಷನ್ ಎ 2, ಬಿ 4, ಸಿ 3, ಡಿ 5. ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಪ್ರೆಸಿಡೆನ್ಸಿ ನಗರಗಳು ಎಷ್ಟು? ಸೊ ಆಪ್ಷನ್ 3 ಯಾರು ಹೇಳ್ತೀರಿ ಅವರ ಉತ್ತರ ಕರೆಕ್ಟ್ ಆಗ್ತದೆ. ಪ್ರಮುಖವಾಗಿ ಕಲ್ಕತ್ತಾ, ಮದ್ರಾಸ್ ಮತ್ತು ಬಾಂಬೆ ಅಂತ ನಾವು ಪ್ರೆಸಿಡೆನ್ಸಿ ನಗರಗಳನ್ನು ನೋಡ್ತೀವಿ. ಈ ಒಂದು ಇನ್ನೊಂದು ವೆರಿ ಇಂಪಾರ್ಟೆಂಟ್, ಮದ್ರಾಸ್ ನಗರದ ಸ್ಥಾಪಕರು ಯಾರು? ಸೊ ಇದೇ ಒಂದು ಆಪ್ಷನ್ಸ್ಗಳು. ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಮದ್ರಾಸ್ ನಗರದ ಸ್ಥಾಪಕರು, ಮದ್ರಾಸ್ ನಗರದ ನಿರ್ಮಾಪಕರು ಯಾರು? ಸೊ ಪ್ರಮುಖವಾಗಿ ನಾವು ನೋಡ್ತಾ ಬಂದಂತೆ ಮದ್ರಾಸ್ ನಗರದ ಸ್ಥಾಪಕರು ಫ್ರಾನ್ಸಿಸ್ ಹೇ ಎನ್ನುವಂಥವರು. ಸೊ ಪ್ರಮುಖವಾಗಿ 1639ರಲ್ಲಿ ಮದ್ರಾಸ್ ನಗರವನ್ನು ಸ್ಥಾಪನೆಯನ್ನು ಮಾಡಲಾಗ್ತದೆ. ಮದ್ರಾಸ್ನ ಪ್ರಸ್ತುತ ಹೆಸರೇನು? ಮದ್ರಾಸ್ನ ಪ್ರಸ್ತುತ ಹೆಸರೇನು? ಕಮೆಂಟ್ ಮೂಲಕ ತಿಳಿಸಿ. ಮದ್ರಾಸ್ನ ಈಗಿನ ಹೆಸರು. ಸೊ ಮದ್ರಾಸನ್ನು ನಾವೀಗ ಚೆನ್ನೈ ಅಂತ ಕರಿತೀವಿ. ಚೆನ್ನೈ ಅಂತ ನಾವು 1996ರಲ್ಲಿ ನಾಮಕರಣವನ್ನು ಮಾಡ್ತೀವಿ. ಜೊತೆಗೆ ಭಾರತದ ಮೊದಲ ಕೋಟೆ ಯಾವುದು? ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಕೋಲ್ಕತ್ತಾ, ಮದ್ರಾಸ್ ಮತ್ತು ಬಾಂಬೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ನೋಡ್ತಾ ಬಂದಾಗ ಭಾರತದ ಮೊದಲ ಕೋಟೆ ಸೇಂಟ್ ಜಾರ್ಜ್ ಕೋಟೆ ಅಂತ ನೋಡ್ತೀವಿ. ಭಾರತದ ಮೊದಲ ಮುನ್ಸಿಪಾಲಿಟಿ, ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಭಾರತದ ಮೊದಲ ಮುನ್ಸಿಪಾಲಿಟಿ ಯಾವುದು? ಆಪ್ಷನ್ ಎ ಕಲ್ಕತ್ತಾ, ಬಿ ಬಾಂಬೆ, ಸಿ ಮದ್ರಾಸ್, ಡಿ ಗೋವಾ. ಓಕೆ, ಬೇಗನೆ ತಿಳಿಸಿ. ಭಾರತದ ಮೊದಲ ಮುನ್ಸಿಪಾಲಿಟಿ ಯಾವುದು? ಸೊ ಯಾರೆಲ್ಲ ಮದ್ರಾಸ್ ಅಂತ ಆನ್ಸರ್ ನೀಡ್ತೀರಿ ಅವರ ಉತ್ತರ ಕರೆಕ್ಟ್. ಆಪ್ಷನ್ ಬಿ ಮದ್ರಾಸ್ ಭಾರತದ ಮೊದಲ ಮುನ್ಸಿಪಾಲಿಟಿ ಆಗಿದೆ. ಇನ್ನು ಪ್ರಮುಖವಾಗಿ ನಗರಗಳ ಮೇಲೆ ಬಹಳಷ್ಟು ಪ್ರಶ್ನೆಗಳು ಬರ್ತವೆ, ಅದನ್ನು ನೋಡ್ತಾ ಹೋಗೋಣ. ಸೊ ಈಗ ನಾನು ಹೇಳಿದಂಥ ಪ್ರಶ್ನೆ. ಸೊ ಕೋಲ್ಕತ್ತಾ 3 ಗ್ರಾಮಗಳನ್ನ ನೋಡ್ತೀವಿ: ಕ್ಯಾಲಿಕಟ್, ಸುತ್ತಮುತ್ತ ಮತ್ತು ಗೋವಿಂದಪುರ. ಯಾವೊಂದು ನದಿ ದಡದಲ್ಲಿ ಅಂದರೆ ಹುಗ್ಲಿ ನದಿ ದಂಡೆಯಲ್ಲಿ ನಾವು ಕಲ್ಕತ್ತಾ ನಗರ ನೋಡ್ತೀವಿ. ರಾಜಧಾನಿ ವರ್ಗಾವಣೆ ಕಲ್ಕತ್ತಾದಿಂದ ದೆಹಲಿಗೆ 2ನೇ ಹಾರ್ಡಿಂಜ್ ಅವರು ಮಾಡ್ತಾರೆ. ಕಲ್ಕತ್ತಾ ವಿಶ್ವವಿದ್ಯಾಲಯ 1857ರಲ್ಲಿ ಸ್ಥಾಪನೆ ಆಗ್ತದೆ. ವೆರಿ ಇಂಪಾರ್ಟೆಂಟ್, ಎಲ್ಲ ನಾನು ನೀಡಿದ್ದೀನಿ. ಸೊ ಪ್ರಮುಖವಾಗಿ ಪ್ರೆಸಿಡೆನ್ಸಿ ನಗರಗಳು ಕಲ್ಕತ್ತಾ, ಮದ್ರಾಸ್, ಬಾಂಬೆ. ಮದ್ರಾಸ್ ಸ್ಥಾಪಕರು ಫ್ರಾನ್ಸಿಸ್ ಹೇ 1639ರಲ್ಲಿ. ಕಲ್ಕತ್ತಾದ ಮೊದಲ ಕೋಟೆ ಸೇಂಟ್ ಜಾರ್ಜ್ ಕೋಟೆ. ಮದ್ರಾಸ್ನ ಈಗಿನ ಹೆಸರು ಚೆನ್ನೈ. ಭಾರತದ ಮೊದಲ ಮುನ್ಸಿಪಾಲಿಟಿ ಮದ್ರಾಸ್ ಮುನ್ಸಿಪಾಲಿಟಿ. ಸೊ ಎಲ್ಲದರ ಬಗ್ಗೆ ನೋಟ್ಸನ್ನು ನೀಡಿದ್ದೀನಿ. ಇನ್ನು ಪ್ರಮುಖವಾಗಿ ನಗರಗಳು ಮತ್ತು ಸ್ಥಾಪಕರ ಮೇಲೆ ಬಹಳಷ್ಟು ಪ್ರಶ್ನೆಗಳು ಬರ್ತವೆ. ಫತೇಪುರ್ ಸಿಕ್ರಿ ಅಕ್ಬರ್ ನಿರ್ಮಾಣ ಮಾಡ್ತಾನೆ. ಆಗ್ರಾ ಸಿಕಂದರ್ ಲೋಧಿ. ಜಾನ್ಪುರ್ ಫಿರೋಜ್ ಶಾ ತುಘಲಕ್. ಹಿಸ್ಸಾರ್ ಫಿರೋಜ್ ಶಾ ತುಘಲಕ್. ತುಘಲಕಾಬಾದ್ ಗಿಯಾಸುದ್ದೀನ್ ತುಘಲಕ್. ಸೊ ಪ್ರಮುಖವಾಗಿ ಶ್ರೀನಗರ ಕನಿಷ್ಕ. ಸಿರಿನಗರ ಅಲ್ಲಾವುದ್ದೀನ್. ಹೊಸಪೇಟೆ ಶ್ರೀಕೃಷ್ಣದೇವರಾಯ. ಹಳೆಬೀಡು ಧ್ರುವ. ಬಾದಾಮಿ 1ನೇ ಪುಲಕೇಶಿ. ಬೆಂಗಳೂರು 1ನೇ ಕೆಂಪೇಗೌಡ. ಮಾಗಡಿ 2ನೇ ಕೆಂಪೇಗೌಡ. ಸೊ ವೆರಿ ಇಂಪಾರ್ಟೆಂಟ್, ಇಲ್ಲಿ ಕೆಳಗಿವೆ. ಸೊ ಇಲ್ಲೆಲ್ಲ ಇವೆ ವೆರಿ ಇಂಪಾರ್ಟೆಂಟ್ ನಗರಗಳು ಮತ್ತು ಅವರ ಸ್ಥಾಪಕರು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಬ್ರಿಟಿಷರಿಗೆ ಸುಂಕರಹಿತವಾಗಿ ವ್ಯಾಪಾರ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟ ಮೊದಲ ಮೊಘಲ್ ದೊರೆ ಯಾರು? ಆಪ್ಷನ್ ಎ ಜಹಾಂಗೀರ್, ಬಿ ಔರಂಗಜೇಬ್, ಸಿ ಮೊಹಮ್ಮದ್ ಶಾ, ಡಿ ಫಾರೂಕ್ ಸಿಯಾರ್. ಬ್ರಿಟಿಷರಿಗೆ ಸುಂಕರಹಿತವಾಗಿ ವ್ಯಾಪಾರ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟ ಮೊದಲ ಮೊಘಲ್ ದೊರೆ ಯಾರು? ಆಪ್ಷನ್ ಎ ಜಹಾಂಗೀರ್, ಬಿ ಔರಂಗಜೇಬ್, ಸಿ ಮೊಹಮ್ಮದ್ ಶಾ, ಡಿ ಫಾರೂಕ್ ಸಿಯಾರ್. ಬೇಗನೆ ಕಮೆಂಟ್ ಮೂಲಕ ತಿಳಿಸಿ.
ಸೊ ಮೊಘಲರ ಮೇಲೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಭಾಳ ಬರ್ತವೆ. ಸೊ ಈ ಒಂದು ಪ್ರಶ್ನೆಯ ಉತ್ತರವನ್ನು ಆಪ್ಷನ್ ಡಿ ಅಂತ ಯಾರು ನೀಡ್ತಿದ್ರಿ, ನಿಮ್ಮ ಉತ್ತರ ಎಲ್ಲ ಕರೆಕ್ಟ್ ಆಗಿದೆ. ಫರೂಕ್ ಸಿಯಾರ್ ಎನ್ನುವಂಥವನು ಮೊದಲಿಗೆ ಬ್ರಿಟಿಷರಿಗೆ ಸುಂಕರಹಿತವಾಗಿ ವ್ಯಾಪಾರವನ್ನು ಮಾಡಲು ಅವಕಾಶವನ್ನು ಮಾಡಿಕೊಡ್ತಾನೆ. ಸೊ ಭಾರತಕ್ಕೆ ಬಂದ ಮೊದಲ ಹಡಗು, ಬ್ರಿಟಿಷರಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಬ್ರಿಟಿಷರ ಭಾರತಕ್ಕೆ ಬಂದ ಮೊದಲ ಹಡಗು ರೆಡ್ ಡ್ರ್ಯಾಗನ್ ಅಂತ ಕರಿತೀವಿ. ಸೊ ಪ್ರಮುಖವಾಗಿ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆ ಆಯಿತು, ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆದದ್ದು 1600 ಡಿಸೆಂಬರ್ 31. ಸೊ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಬ್ರಿಟಿಷರ ಮೊದಲ ವ್ಯಾಪಾರ ಕೇಂದ್ರ, ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಬ್ರಿಟಿಷರ ಮೊದಲ ವ್ಯಾಪಾರ ಕೇಂದ್ರ ಸೂರತ್ ಅಂತ ಯಾರೆಲ್ಲ ಕಮೆಂಟ್ ಮಾಡಿದ್ರಿ, ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ. ಹಾಗಾದರೆ ಬ್ರಿಟಿಷರ ಮೊದಲ ರಾಜಧಾನಿ ಯಾವುದು? ಈಗಾಗಲೇ ನಾವು ಹಳೆ ಪ್ರಶ್ನೆಯಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ಬ್ರಿಟಿಷರ ಮೊದಲ ರಾಜಧಾನಿ ಯಾವುದು? ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಕಲ್ಕತ್ತಾ ಅಂತ ಯಾರು ಆನ್ಸರ್ ಮಾಡಿದ್ರಿ, ನಿಮ್ಮ ಉತ್ತರ ಕರೆಕ್ಟ್. ಓಕೆ, ಬ್ರಿಟಿಷರು ಗೆದ್ದ ಮೊದಲ ಪ್ರಾಂತ್ಯ ಯಾವುದು? ಸೊ ಇದು ವೆರಿ ಇಂಪಾರ್ಟೆಂಟ್. ಬಹಳಷ್ಟು ಎಕ್ಸಾಮ್ನಲ್ಲಿ ಈ ಪ್ರಾಂತ್ಯದ ಕುರಿತು ಪ್ರಶ್ನೆಗಳು ಬಂದಿವೆ, ತಿಳ್ಕೊಳ್ಳಿ. ಇಷ್ಟರ ಮೇಲೆ ಕ್ಲೂ ಕೊಟ್ಟಿದ್ದೀನಿ. ಬ್ರಿಟಿಷರು ಗೆದ್ದ ಮೊದಲ ಪ್ರಾಂತ್ಯ ಯಾವುದು? ಓಕೆ, ಸೊ ಬಂಗಾಳ ಅಂತ ಯಾರು ಕಮೆಂಟ್ ಮಾಡ್ತಿದ್ದೀರಿ, ನಿಮ್ಮ ಉತ್ತರ ಕರೆಕ್ಟ್, ಬಂಗಾಳ. ಇನ್ನು ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಸೊ ನೋಡೋಣ. ಸೊ ಈಗೆಲ್ಲ ನೋಡಿದಂತೆ ಪ್ರಶ್ನೆ, ಭಾರತಕ್ಕೆ ಬಂದ ಮೊದಲ ಬ್ರಿಟಿಷರ ಹಡಗು ರೆಡ್ ಡ್ರ್ಯಾಗನ್. ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ 16 ಡಿಸೆಂಬರ್ 31. ಭಾರತಕ್ಕೆ ಬಂದ ಬ್ರಿಟಿಷ್ ವ್ಯಕ್ತಿ ಜಾನ್ ಮಿಲ್ಟನ್ ಹಾಲ್. ಬ್ರಿಟಿಷರ ಮೊದಲ ವ್ಯಾಪಾರ ಕೇಂದ್ರ ಸೂರತ್. ಬ್ರಿಟಿಷರ ಮೊದಲ ರಾಜಧಾನಿ ಕಲ್ಕತ್ತಾ. ಬ್ರಿಟಿಷರು ಗೆದ್ದ ಮೊದಲ ಪ್ರಾಂತ್ಯ ಬಂಗಾಳ. ಇನ್ನು ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ, ಭಾರತದಲ್ಲಿ ಡೇನರ ಮೊದಲ ರಾಜಧಾನಿ ಯಾವುದು? ಕಲ್ಕತ್ತಾ, ಗೋವಾ, ಸೇರಂಪುರ್, ಪುಲಿಕಾಟ್. ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಡೇನರ ರಾಜಧಾನಿ ಕಲ್ಕತ್ತಾ, ಗೋವಾ, ಸೇರಂಪುರ್, ಪುಲಿಕಾಟ್. ಕಮೆಂಟ್ ಮೂಲಕ ತಿಳಿಸಿ. ಭಾರತದಲ್ಲಿ ಡೇನರ ಮೊದಲ ರಾಜಧಾನಿ ಯಾವುದು? ಕಲ್ಕತ್ತಾ, ಗೋವಾ, ಸೇರಂಪುರ್, ಪುಲಿಕಾಟ್. ಸೊ ಯಾರೆಲ್ಲ ಆಪ್ಷನ್ ಸಿ ಸೇರಂಪುರ್ ಅಂತ ಆನ್ಸರ್ ನೀಡ್ತಿದ್ದೀರಿ, ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ. ಸೊ ಪ್ರಮುಖವಾಗಿ ಡೇನರು ಯಾವ ದೇಶದವರು? ಸೊ ಈ ಒಂದು ಪ್ರಶ್ನೆ. ಓಕೆ, ಡೇನರು ಡೆನ್ಮಾರ್ಕ್ ದೇಶದವರು. ಇವರು ಭಾರತಕ್ಕೆ ಯಾವಾಗ ಬರ್ತಾರೆ? 1615, 1618, 1616, 1620. ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಡೇನರು ಭಾರತಕ್ಕೆ ಬಂದದ್ದು ಯಾವಾಗ? ಆಪ್ಷನ್ ಎ 1615, ಬಿ 1618, ಸಿ 1616, ಡಿ 1620. ಡೇನರು ಭಾರತಕ್ಕೆ ಬಂದದ್ದು ಯಾವಾಗ? ಸೊ ಯಾರೆಲ್ಲ 1616 ಅಂತ ಕಮೆಂಟ್ ಮಾಡಿದ್ದೀರಿ, ನಿಮ್ಮ ಉತ್ತರ ಕರೆಕ್ಟ್ ಆದದ. ಹಾಗಾದರೆ ಡೇನರು ಭಾರತವನ್ನು ಬಿಟ್ಟು ಹೋದದ್ದು ಯಾವಾಗ? 1856, 1854, 1860, 1865. ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಡೇನರು ಭಾರತವನ್ನು ಬಿಟ್ಟು ಹೋದದ್ದು ಯಾವಾಗ? ಡೇನರ್ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಭಾರತದಲ್ಲಿ ಡೇನರು ಬಂದದ್ದನ್ನು ನೋಡಿದ್ದೀವಿ, ಇನ್ನು ಹೋದದ್ದು ಯಾವಾಗ? ಆಪ್ಷನ್ ಎ 1856, ಬಿ 1854, ಸಿ 1860, ಡಿ 1865. ಡೇನರು ಭಾರತವನ್ನು ತೊರೆದದ್ದು ಯಾವಾಗ? ಆಪ್ಷನ್ ಬಿ 1854 ಅಂತ ಯಾರು ಕಮೆಂಟ್ ಮಾಡಿರಿ, ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ. ಡೇನರು ಭಾರತವನ್ನು ಬಿಟ್ಟು 1854ರಲ್ಲಿ ಹೋಗ್ತಾರೆ. ಹಾಗಾದರೆ ಡೇನರ ಮೊದಲ ವ್ಯಾಪಾರ ಕೇಂದ್ರ ಯಾವುದು? ಸೊ ಇದು ವೆರಿ ಇಂಪಾರ್ಟೆಂಟ್, ಕಮೆಂಟ್ ಮೂಲಕ ತಿಳಿಸಿ. ಆಪ್ಷನ್ ಅಂತ ನೀಡಲ್ಲ. ಡೇನರ ಮೊದಲ ವ್ಯಾಪಾರ ಕೇಂದ್ರ ಯಾವುದು? ಸೊ ಪ್ರಮುಖವಾಗಿ ಡೇನರ ವ್ಯಾಪಾರ ಕೇಂದ್ರ ತಿರುವಾಂಕೂರು. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗ್ತದೆ.
ಹಾಗಾದರೆ ಭಾರತಕ್ಕೆ ಇವರು ಬಂದದ್ದು ಎಷ್ಟನೆಯವರು? ಸೊ ಯುರೋಪಿಯನರಲ್ಲಿ ಇವರು ಎಷ್ಟನೆಯವರು? ಭಾರತಕ್ಕೆ ಬಂದ ಯುರೋಪಿಯನರಲ್ಲಿ ಡೇನರು ಎಷ್ಟನೆಯವರು? 1 2 3 4 ಬೇಗ ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಭಾರತಕ್ಕೆ ಬಂದ ಯುರೋಪಿಯನರಲ್ಲಿ ಡೇನರು ಎಷ್ಟನೆಯವರು? ಸೊ 4ನೆಯವರು ಅಂತ ಯಾರು ಕಮೆಂಟ್ ಮಾಡಿರಿ ನಿಮ್ಮ ಉತ್ತರ ಕರೆಕ್ಟ್ ಆಗದ. ಹಾಗಾದರೆ ಪ್ರಮುಖವಾಗಿ ನಾವು ರಾಜಧಾನಿಗೆ ಸಂಬಂಧಪಟ್ಟಂತೆ ನೋಡಿದರೆ ಕಲ್ಕತ್ತಾ ಯಾರ ರಾಜಧಾನಿ, ಗೋವಾ ಯಾರ ರಾಜಧಾನಿ, ಸೇರಂಪುರ ಯಾರ ರಾಜಧಾನಿ, ಪುಲಿಕಾಟ್ ಯಾರ ರಾಜಧಾನಿ? ಸೊ ಫಸ್ಟ್ ಕಲ್ಕತ್ತಾ ಇದು ಯಾರ ರಾಜಧಾನಿ? ಯುರೋಪಿಯನರಲ್ಲಿ ಯಾರ ರಾಜಧಾನಿ? ಪ್ರಮುಖವಾಗಿ 5 ಯುರೋಪಿಯನ್ ಕಂಪನಿಗಳು ಅಥವಾ ದೇಶಗಳು ನಮಗೆ ಭಾರತಕ್ಕೆ ಬರ್ತವೆ ಪ್ರಮುಖವಾಗಿ. ಸೊ ಕಲ್ಕತ್ತಾ ಬ್ರಿಟಿಷರ ರಾಜಧಾನಿ. ಸೊ ಇದು ಬ್ರಿಟಿಷರ ರಾಜಧಾನಿ. ಹಾಗಾದರೆ ಗೋವಾ ಯಾರ ರಾಜಧಾನಿ? ಸೊ ಇದು ಬ್ರಿಟಿಷರ ರಾಜಧಾನಿ. ಗೋವಾ ಪೋರ್ಚುಗೀಸರ ರಾಜಧಾನಿ. ಪೋರ್ಚುಗೀಸರ ರಾಜಧಾನಿ. ಸೇರಂಪುರ ಅಂತೂ ಡೇನರ ರಾಜಧಾನಿ. ಇನ್ನು ಪುಲಿಕಾಟ್ ಕಮೆಂಟ್ ಮೂಲಕ ತಿಳಿಸಿ, ಪುಲಿಕಾಟ್ ಯಾರ ರಾಜಧಾನಿ? ಓಕೆ, ಡಚ್ಚರು ಅಂತ ಹೇಳ್ತಿದ್ದೀರಿ, ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ. ಡಚ್ಚರ ರಾಜಧಾನಿ ಪುಲಿಕಾಟ್. ಇನ್ನೊಮ್ಮೆ ನೋಡೋಣ. ಡೇನರ ರಾಜಧಾನಿ ಸೇರಂಪುರ್, ಬ್ರಿಟಿಷರ ರಾಜಧಾನಿ ಕಲ್ಕತ್ತಾ, ಪೋರ್ಚುಗೀಸರ ರಾಜಧಾನಿ ಗೋವಾ, ಡಚ್ಚರ ರಾಜಧಾನಿ ಪುಲಿಕಾಟ್. ಇನ್ನು 4ನೇ ಪ್ರಶ್ನೆ ನೋಡೋಣ. ಇವರು ಡೆನ್ಮಾರ್ಕ್ದವರು, ಬಂದದ್ದು ಹೋದದ್ದು, ವ್ಯಾಪಾರ ಕೇಂದ್ರ, 4ನೆಯವರು, ಬ್ರಿಟಿಷ್ ರಾಜಧಾನಿ, ಪೋರ್ಚುಗೀಸರ ರಾಜಧಾನಿ, ಡಚ್ಚರ ರಾಜಧಾನಿ. ಸೊ ಎಲ್ಲ ಮಾಹಿತಿ ಇದೆ, ನೀವು ಆಮೇಲೆ ನೋಡ್ಕೊಳ್ಳಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪಿನ ನಂತರ ಭಾರತದ ಒಕ್ಕೂಟಕ್ಕೆ ಸೇರಿದ ಪ್ರದೇಶ ಯಾವುದು? ಆಪ್ಷನ್ ಎ ಪುಲಿಕಾಟ್, ಬಿ ಗೋವಾ, ಸಿ ಪಾಂಡಿಚೇರಿ, ಡಿ ಹೈದರಾಬಾದ್. ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪಿನ ನಂತರ ಭಾರತದ ಒಕ್ಕೂಟಕ್ಕೆ ಸೇರಿದ ಪ್ರದೇಶ ಯಾವುದು? ಪುಲಿಕಾಟ್, ಗೋವಾ, ಪಾಂಡಿಚೇರಿ, ಹೈದರಾಬಾದ್. ಬೇಗ ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ಪ್ರಶ್ನೆಯ ಉತ್ತರ ಯಾರೆಲ್ಲ ಪಾಂಡಿಚೇರಿ ಅಂತ ನೀಡಿದ್ದೀರಿ ನಿಮ್ಮ ಉತ್ತರ ಕರೆಕ್ಟ್ ಆಗ್ತದೆ. ಹಾಗಾದರೆ ಇದು ಯಾವೊಂದು ಆಪರೇಷನ್ ಮೂಲಕ ಭಾರತಕ್ಕೆ ಸೇರ್ತದೆ? ಇದು 1954ರಲ್ಲಿ ಭಾರತಕ್ಕೆ ಸೇರ್ತದೆ. ಯಾವೊಂದು ಆಪರೇಷನ್ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಬೇಕು. ಹಾಗಾದರೆ ಇನ್ನೊಂದು ಪ್ರಶ್ನೆ, ಪಾಂಡಿಚೇರಿಯ ಮೊದಲ ಹೆಸರೇನು? ಪಾಂಡಿಚೇರಿಯ ಮೊದಲ ಹೆಸರು. ಸೊ ಮೊದಲ ಹೆಸರು ಏನು? ಬೇಗ ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಪಾಂಡಿಚೇರಿಯ ಮೊದಲ ಹೆಸರೇನು? ಓಕೆ, ವಾಲಿಕೊಂಡಪುರಂ ಅಂತ ಕಮೆಂಟ್ ಮಾಡ್ತಿದ್ದೀರಿ, ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ. ಇದ್ರ ಜೊತೆಗೆ ಅರವಿಂದ್ ಆಶ್ರಮ ಸ್ಥಾಪಿಸಿದವರು ಯಾರು? ಸೊ ಪಾಂಡಿಚೇರಿಯ ಅಂದರೆ ವಾಲಿಕೊಂಡಪುರಂನಲ್ಲಿರುವಂತಹ ಇನ್ನೊಂದು ಪ್ರಮುಖವಾದಂತಹ ಆಶ್ರಮ ಅರವಿಂದ ಆಶ್ರಮ. ಇದನ್ನು ಅರವಿಂದ್ ಘೋಷ್ ಅವರು ಸ್ಥಾಪನೆ ಮಾಡ್ತಾರೆ. ಹಾಗಾದರೆ ಭಾರತದ ಒಕ್ಕೂಟಕ್ಕೆ ಸೇರಿದ ಕೊನೆಯ ಸಂಸ್ಥಾನ ಯಾವುದು? ಕಮೆಂಟ್ ಮೂಲಕ ತಿಳಿಸಿ. ಈ 4ರಲ್ಲಿ ಒಂದಿದೆ. ಭಾರತದ ಒಕ್ಕೂಟಕ್ಕೆ ಸೇರಿದ ಕೊನೆಯ ಸಂಸ್ಥಾನ ಯಾವುದು? ಎ ಪುಲಿಕಾಟ್, ಬಿ ಗೋವಾ, ಸಿ ಪಾಂಡಿಚೇರಿ, ಡಿ ಹೈದರಾಬಾದ್. ಯಾರೆಲ್ಲ ಹೈದರಾಬಾದ್ ಅಂತ ನೀಡ್ತಿದ್ರಿ ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ. ಆಪ್ಷನ್ ಡಿ ಹೈದರಾಬಾದ್ ಸರಿಯಾದ ಉತ್ತರವಾಗಿದೆ. ಹಾಗಾದರೆ ಹೈದರಾಬಾದ್ ಯಾವ ನದಿಯ ದಡದ ಮೇಲಿದೆ? ಹೈದರಾಬಾದ್ ಯಾವ ನದಿಯ ದಡದ ಮೇಲಿದೆ? ಮುಸಿ ನದಿ ಅಂತ ಕಮೆಂಟ್ ಮಾಡ್ತಿದ್ದೀರಿ, ನಿಮ್ಮ ಉತ್ತರ ಸರಿಯಾಗಿದೆ. ಹಾಗಾದರೆ ಹೈದರಾಬಾದ್ ಇದರ ಮೊದಲ ಹೆಸರೇನು? ಮೊದಲ ಹೆಸರು ಬೇಗ ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಹೈದರಾಬಾದ್ ನಗರದ ಮೊದಲ ಹೆಸರು ಭಾಗ್ಯನಗರ. ಸೊ ಯಾರೆಲ್ಲ ತಪ್ಪು ಆನ್ಸರ್ ಮಾಡಿದ್ದೀರಿ ತಿದ್ಕೊಳ್ಳಿ. ಭಾಗ್ಯನಗರ ಇದರ ಉತ್ತರವಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಇವೆಲ್ಲ ಮಾಹಿತಿ ಇದೆ. ಸೊ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಭಾರತಕ್ಕೆ ಜಲಮಾರ್ಗದ ಮೂಲಕ ಬಂದ
ಕೊನೆಯ ಯುರೋಪಿಯನ್ನರು ಯಾರು? ಆಪ್ಷನ್ ಎ ಬ್ರಿಟಿಷರು, ಬಿ ಪೋರ್ಚುಗೀಸರು, ಸಿ ಡಚ್ಚರು, ಡಿ ಫ್ರೆಂಚರು. ಭಾರತಕ್ಕೆ ಜಲಮಾರ್ಗದ ಮೂಲಕ ಬಂದ ಕೊನೆಯ ಯುರೋಪಿಯನ್ ಯಾರು? ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ಪ್ರಶ್ನೆಯ ಉತ್ತರ ಆಪ್ಷನ್ ಡಿ ಫ್ರೆಂಚರು ಸರಿಯಾದ ಉತ್ತರ ಆಗ್ತದೆ. ಹಾಗಾದರೆ ಭಾರತಕ್ಕೆ ಬಂದ ಮೊದಲ ಫ್ರೆಂಚ್ ವ್ಯಕ್ತಿ ಯಾರು? ಫ್ರಾಂಕೋಯಿಸ್ ಮಾರ್ಟಿನ್ ಕೆರಾಕ್ ಎನ್ನುವಂತಹ ವ್ಯಕ್ತಿ ಬರ್ತಾನೆ. ಹಾಗಾದರೆ ಮೊದಲ ವ್ಯಾಪಾರ ಕೇಂದ್ರ ಇವರದು ಸಹ ಸೂರತ್ನಲ್ಲಿ ಇವರು ತಮ್ಮ ಮೊದಲ ವ್ಯಾಪಾರ ಕೇಂದ್ರವನ್ನು ಪ್ರಾರಂಭ ಮಾಡ್ತಾರೆ. ಇವರು 1664ರಲ್ಲಿ ಫ್ರೆಂಚ್ ತಮ್ಮ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾದರೆ ಫ್ರೆಂಚರ ನಿರ್ಣಾಯಕ ಕದನ ಅಂತ ಯಾವ ಒಂದು ಕದನವನ್ನು ಕರಿತೀವಿ? ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಫ್ರೆಂಚರ ನಿರ್ಣಾಯಕ ಕದನ ಅಂತ ಯಾವ ಕದನವನ್ನು ಕರಿತೀವಿ? ವಾಂಡಿವಾಶ್ ಕದನ. ಓಕೆ, ಹಾಗಾದರೆ ವಾಂಡಿವಾಶ್ ಕದನ ಎಷ್ಟರಲ್ಲಿ ನಡೀತು? ಫ್ರೆಂಚರ ನಿರ್ಣಾಯಕ ಕದನವಾದಂತಹ ವಾಂಡಿವಾಶ್ ಕದನ ಎಷ್ಟರಲ್ಲಿ ನಡೆಯಿತು? ಓಕೆ, ಸರಿಯಾದ ಉತ್ತರ 1760ರಲ್ಲಿ ಇದು ನಡೀತದೆ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು. ಇನ್ನು ಮುಂದೆ ನೋಡೋಣ. ಸೊ ಫ್ರೆಂಚ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ಇನ್ನು ಮುಂದಿನ ಪ್ರಶ್ನೆ, ಮೊದಲ ಕರ್ನಾಟಕ ಯುದ್ಧಕ್ಕೆ ಕಾರಣವೇನು? ವೆರಿ ಇಂಪಾರ್ಟೆಂಟ್. ಪ್ರಮುಖವಾಗಿ 3 ಕರ್ನಾಟಕ ಯುದ್ಧಗಳು ನಡೀತವೆ. ಆ 3 ಕರ್ನಾಟಕ ಯುದ್ಧಕ್ಕೆ ಕಾರಣ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮತ್ತು ಯಾರ ನಡುವೆ ನಡೆಯಿತು, ಯಾವಾಗ ನಡೆಯಿತು, ಇದರ ಬಗ್ಗೆ ಮಾಹಿತಿಯನ್ನು ತಿಳ್ತಾ ಹೋಗೋಣ. ಆಪ್ಷನ್ ಎ ಭಾರತೀಯ ರಾಜರ ನಡುವಿನ ಆಂತರಿಕ ಕಲಹ, ಬಿ ಹಿಂದೂ ಮತ್ತು ಮುಸ್ಲಿಮರ ನಡುವೆ ವೈರತ್ವ, ಸಿ ಆಸ್ಟ್ರಿಯಾ ಉತ್ತರಾಧಿಕಾರತ್ವಕ್ಕಾಗಿ ನಡೆದ ಪೈಪೋಟಿ, ಆಪ್ಷನ್ ಡಿ ಯುರೋಪ್ ಖಂಡದಲ್ಲಿ ನಡೆದ ಸಪ್ತವಾರ್ಷಿಕ ಯುದ್ಧಗಳು. ಮೊದಲ ಕರ್ನಾಟಕ ಯುದ್ಧಕ್ಕೆ ಕಾರಣ ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಮೊದಲನೇ ಕರ್ನಾಟಕ ಯುದ್ಧ ಆಸ್ಟ್ರಿಯಾ ಉತ್ತರಾಧಿಕಾರತ್ವಕ್ಕಾಗಿ ನಡೆದಂತಹ ಪೈಪೋಟಿಗೆ ಈ ಒಂದು ಯುದ್ಧ ಕಾರಣವಾಯಿತು. ಹಾಗಾದರೆ ಎರಡನೇ ಕರ್ನಾಟಕ ಯುದ್ಧಕ್ಕೆ ಕಾರಣವೇನು? ಸೊ ಇಲ್ಲೇ ಆನ್ಸರ್ ಇದೆ, ಕಮೆಂಟ್ ಮೂಲಕ ತಿಳಿಸಿ. ಯಾವೊಂದು ಕಾರಣ ಎರಡನೇ ಕರ್ನಾಟಕ ಯುದ್ಧ ನಡೆಯಲು ಪ್ರಮುಖ ಕಾರಣವಾಗಿ ಹೊರಹೊಮ್ಮಿತು? ಎರಡನೇ ಕರ್ನಾಟಕ ಯುದ್ಧಕ್ಕೆ ಕಾರಣ. ಸೊ ಈ ಒಂದು ಉತ್ತರ ಭಾರತೀಯ ರಾಜರ ನಡುವಿನ ಆಂತರಿಕ ಕಲಹ. ಸೊ ಇದು ಎರಡನೇ ಕರ್ನಾಟಕ ಯುದ್ಧ ನಡೆಯಲು ಕಾರಣ. ಇನ್ನು ಮೂರನೇ ಕರ್ನಾಟಕ ಯುದ್ಧ ನಡೆಯಲು ಕಾರಣವೇನು? ಬೇಗನೆ ತಿಳಿಸಿ. ಮೂರನೇ ಕರ್ನಾಟಕ ಯುದ್ಧ ನಡೆಯಲು ಕಾರಣವೇನು? ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಮೂರನೇ ಕರ್ನಾಟಕ ಯುದ್ಧ ನಡೆಯಲು ಕಾರಣ ಯುರೋಪ್ ಖಂಡದಲ್ಲಿ ನಡೆದಂತಹ ಸಪ್ತವಾರ್ಷಿಕ ಯುದ್ಧ. ಹಾಗಾದರೆ ಸಪ್ತವಾರ್ಷಿಕ ಯುದ್ಧ ಯಾವಾಗ ಪ್ರಾರಂಭವಾಯಿತು? ಕಮೆಂಟ್ ಮೂಲಕ ತಿಳಿಸಿ. ಸಪ್ತವಾರ್ಷಿಕ ಯುದ್ಧ ಯಾವಾಗ ಪ್ರಾರಂಭವಾಯಿತು? 1756. ಸೊ ಇದ್ರ ಬಗ್ಗೆ ನಾವು ಮಾಹಿತಿ ನೋಡೋಣ. ಸೊ ಪ್ರಮುಖವಾಗಿ ಮೊದಲನೇ ಕರ್ನಾಟಕ ಯುದ್ಧ 1746ರಿಂದ 48ರವರೆಗೆ. ಈ ಒಂದು ಯುದ್ಧ ಎಕ್ಸ್ ಲಾ ಚಾಪೆಲಾ ಎನ್ನುವಂತಹ ಒಪ್ಪಂದಕ್ಕೆ ಕೊನೆಗೊಳ್ತದೆ. ಎರಡನೇ ಯುದ್ಧ 1749ರಿಂದ 54ರವರೆಗೆ ಪಾಂಡಿಚೇರಿ ಒಪ್ಪಂದದ ಮೂಲಕ ಇದು ಕೊನೆಗೊಳ್ತದೆ. ಇನ್ನು ಮೂರನೇ ಕರ್ನಾಟಕ ಯುದ್ಧ 1758ರಿಂದ 63ರವರೆಗೆ ಪ್ಯಾರಿಸ್ ಒಪ್ಪಂದದ ಮೂಲಕ ಈ ಒಂದು ಕರ್ನಾಟಕ ಯುದ್ಧ ಮುಕ್ತಾಯವಾಗ್ತದೆ. ಸೊ ಪ್ರಮುಖವಾಗಿ ಈ ಎಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ನಾವು ಚರ್ಚೆಯನ್ನು ಮಾಡ್ತಾ ಬಂದೀವಿ. ಇನ್ನು ಮುಂದೆ ನೋಡೋಣ. ಹಾಗಾದರೆ ಎರಡನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಆಪ್ಷನ್ ಎ ಪಾಂಡಿಚೇರಿ, ಬಿ ಮಂಗಳೂರು, ಸಿ ಶ್ರೀರಂಗಪಟ್ಟಣ, ಡಿ ಎಕ್ಸ್ ಲಾ ಚಾಪೆಲಾ. ಸೊ ಈಗಾಗಲೇ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಎರಡನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಎ ಪಾಂಡಿಚೇರಿ, ಬಿ ಮಂಗಳೂರು, ಸಿ ಶ್ರೀರಂಗಪಟ್ಟಣ, ಡಿ ಎಕ್ಸ್ ಲಾ ಚಾಪೆಲಾ. ಸೊ ಈ ಒಂದು ಪ್ರಶ್ನೆಯ ಉತ್ತರ ಆಪ್ಷನ್ ಎ ಪಾಂಡಿಚೇರಿ ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಫ್ರೆಂಚರ ನಿರ್ಣಾಯಕ ಕದನವೆಂದು ಯಾವ ಕದನವನ್ನು ಕರೆಯುತ್ತೇವೆ?
ಆಪ್ಷನ್ ಎ ಪ್ಲಾಸಿ ಕದನ, ಬಿ ಬಕ್ಸರ್ ಕದನ, ಸಿ ವಾಂಡಿವಾಶ್ ಕದನ, ಡಿ ತಾಳಿಕೋಟೆ ಕದನ. ಸೊ ಎಷ್ಟು ನಿಮ್ಗೆ ನೆನಪದ ಅಂತ ನೋಡುವಂತಹ ಸಂದರ್ಭ ಬೇಗ ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಈಗಾಗ ನಾನು ಇದರ ಬಗ್ಗೆ ಸುದೀರ್ಘವಾದಂಥ ಚರ್ಚೆಯನ್ನು ಮಾಡಿದ್ದೇನೆ. ಸೊ ಪ್ರಮುಖವಾಗಿ ವಾಂಡಿವಾಶ್ ಕದನದ ಬಗ್ಗೆ ನೋಡೋಣ. ಈ ಒಂದು ಪ್ರಶ್ನೆಯ ಉತ್ತರ ಆಪ್ಷನ್ ಸಿ ವಾಂಡಿವಾಶ್ ಕದನ. ಹಾಗಾದರೆ ತಾಳಿಕೋಟೆ ಕದನ ಯಾವಾಗ ನಡೀತು ಬೇಗ ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ತಾಳಿಕೋಟೆ ಕದನ ಯಾವಾಗ ನಡೆಯಿತು, ಯಾರ ಮಧ್ಯೆ ನಡೆಯಿತು ಎನ್ನುವಂತಹ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಮೂಲಕ ನೀವು ತಿಳಿಸಿ. ಸೊ ಇಲ್ಲಿಗೆ ಈ ಒಂದು ಕ್ಲಾಸನ್ನು ಎಂಡ್ ಮಾಡುವ ಸಂದರ್ಭ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈವ್ ಸೆಷನ್ ಅಥವಾ ರೆಕಾರ್ಡಿಂಗ್ ಸೆಷನ್ ಮುಗಿದ ನಂತರ ಈ ಒಂದು ವಿಡಿಯೋ ಸಂಬಂಧಪಟ್ಟಂಥ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.